ಈಗ ವಿದ್ಯಾರ್ಥಿಗಳ ವರ್ಗಮೂಲ ಹೆಂಗೆ ಕಂಡು ಹಿಡಿಬೇಕು ಅನ್ನೋದು ಹೇಳ್ತಾನೆ ಲಕ್ಷ ಕೊಟ್ಟು ನೋಡ್ರಿ. ಒಂದೆರಡು ಗಣಿತ ನಾ ತಿಳಿಸ್ತಾನೋ, ಆಮೇಲೆ ನೀವು ಮುಂದಿನ ಗಣಿತಗಳು ಮಾಡಿರಿ. ಇಲ್ಲಿ ವರ್ಗ ಅಂಕೆಗಳಿಂದ ಭಾಗಿಸ್ಬೇಕು. ಇಲ್ಲಿ ಎರಡು ನಮೂನಿ ಮಾಡ್ಬೋದು. 576 ಇದನ್ನು ಎರಡು ಗುಂಪು ಹಾಕೋಬೇಕು. ಗುಂಪು ಹಾಕೊಂಡು ಏನು ಮಾಡಬೇಕಪ್ಪ ಅಂದ್ರೆ ತೋರಿಸ್ತಾನೆ. ಗುಂಪು ಹಾಕೋರಿ, ಎರಡು ಗುಂಪು ಹಾಕೋಬೇಕು. ಇದನ್ನು ವರ್ಗ ಅಂಕೆಗಳಿಂದ ಭಾಗಿಸ್ಬೇಕು. ವರ್ಗ ಅಂಕೆಗಳಂದ್ರೆ ಏನು? 1 ಗುಂಡ್ಲೆ 1 ಬರೋಬ್ಬರಿ 1, 2 ಗುಂಡ್ಲೆ 2 ಬರೋಬ್ಬರಿ 4, 3 ಗುಂಡ್ಲೆ 3 ಬರೋಬ್ಬರಿ 9, 4 ಗುಂಡ್ಲೆ 4 ಬರೋಬ್ಬರಿ 16, 5 ಗುಂಡ್ಲೆ 5 ಬರೋಬ್ಬರಿ 25, 6 ಗುಂಡ್ಲೆ 6 ಬರೋಬ್ಬರಿ 36, 7 ಗುಂಡ್ಲೆ 7 ಬರೋಬ್ಬರಿ 49, 8 ಗುಂಡ್ಲೆ 8 ಬರೋಬ್ಬರಿ 64, 9 ಗುಂಡ್ಲೆ 9 ಬರೋಬ್ಬರಿ 81, 10 ಗುಂಡ್ಲೆ 10 ಬರೋಬ್ಬರಿ 100. ನಾ ಇಷ್ಟೆಲ್ಲ ಯಾಕೆ ಹಾಕಿದ ಅನ್ನೋದು ನೀವು ಮೊದಲು ತಿಳ್ಕೋಬೇಕು. ಯಾವುದೇ ವರ್ಗ ಸಂಖ್ಯೆ ಮುಂದೆ 6 ಬಂದ್ರೆ 4ರಲ್ಲಿ ಹೋಗ್ತದೆ ಒಂದು, ಬೇಕಾದ್ರೆ 6ರಲ್ಲಿ ಹೋಗ್ತದೆ ಒಂದು. ಈ ಎರಡೇ ಅಂಕಿ ಒಳಗೆ ಭಾಗ ಹೋಗೋದು. 1 ಬಂತಂತ ತಿಳ್ಕೊರಿ. 1 ಬಂದದಂದ್ರೆ ಇಲ್ಲಿ 1 ಒಂದ್ಲೇ 1, 9 81. ಈ ಕಡೆಗೆ ಯಾವುದೇ ಒಂದು ವರ್ಗ ಅಂಕಿಯ ಕೊನೆಗೆ 1 ಬಂದಿತ್ತು ಅಂತಂದ್ರೆ 9ರಲ್ಲೇ ಹೋಗ್ಬೇಕು ಒಂದು, ಇಲ್ಲಿಗೆ 1ರಲ್ಲೇ ಹೋಗ್ಬೇಕು ಒಂದು. ಯಾವುದೇ ವರ್ಗ ಮೂಲ ತೆಗೆಯುವಾಗ ಕೊನೆಯ ಅಂಕೆ 4 ಬಂದಿತ್ತು ಅಂತಂದ್ರೆ 2ರಲ್ಲೇ ಹೋಗ್ಬೇಕು ಒಂದು, ಬೇಕಾದ್ರೆ 8ರಲ್ಲೇ ಹೋಗ್ಬೇಕು ಒಂದು. ಯಾವುದೇ ವರ್ಗ ಅಂಕಿಗೆ ಕೊನೆಗೆ 9 ಬಂದ್ರೆ 3ರಲ್ಲೇ ಹೋಗ್ಬೇಕು, ಬೇಕಾದ್ರೆ 7ರಲ್ಲೇ ಹೋಗ್ಬೇಕು. ಯಾವುದೇ ಅಂಕೆ ಕೊನೆಗೆ 6 ಬಂದಿದ್ರೆ 4ರಲ್ಲೇ ಹೋಗ್ಬೇಕು, ಬೇಕಾದ್ರೆ 8ರಲ್ಲೇ ಹೋಗ್ಬೇಕು. ಇಷ್ಟು ನೀವು ನೆನ್ಪಿಟ್ಕೊಂಡ್ಬಿಟ್ರೆ ಮುಗೋದ. ಈಗ ನೋಡಿ ಈಗ ಎರಡೆರಡು ಸ್ಥಾನ ಗುಂಪು ಹಾಕೊಂಡ್ರಿ. ಈಗ 5 ಉಳಿತು. 5ರಲ್ಲೇ ನೀವು ಭಾಗಿಸ್ಬೇಕಂದ್ರೆ 1 ಒಂದ್ಲೇ 1, 2 ಎರಡಲೇ 4, 3 ಮೂರಲೇ 9 ದೊಡ್ಡದಾಗ್ತದೆ. 2 ಎರಡಲ್ಲೇ 4, 2 ಎರಡಲ್ಲೇ 4ರಲ್ಲೇ ಭಾಗಿಸ್ತದೆ. ಇದನ್ನು 5ರ 4 ಆದ್ರೆ 1. ಈ ಎರಡನ್ನು ಇದ್ರಾಗ ಕೂಡಿಸ್ಕೊಡ್ರಿ. ಎಷ್ಟಾಯ್ತು? 4 ಆಯ್ತು. ಆಮೇಲೆ ಈಗ 2 ಅಂಕೆಗಳನ್ನು ಒಮ್ಮೆ ತಗೋಬೇಕು. ನೀವು 2 ಅಂಕೆಗಳನ್ನು ಒಮ್ಮೆ ತಗೋಬೇಕು. ಯಾವಾಗ ವರ್ಗಮೂಲ ತೆಗಿಯಾಗ 2 ಅಂಕೆಗಳನ್ನು ಒಮ್ಮೆ ತಗೋಬೇಕು. 76 ತೊಗೊಂಡ್ರಿ, ಕೊನೆಗೆ 6 ಬಂದದ. ಎಷ್ಟಲ್ಲಿ ಹೋಗ್ತದೆ? 4 6 ಅಂದ್ರೆ 4 4ಲೆ 16, 6 6ಲೆ 36, ಎರಡರೊಳಗೆ 1 10. 4 ತಗೋರಿ. ಈಗ 4 4ಲೆ 16, 17ಕ್ಕೆ ನೋಡ್ರಿ 4 ಯೋಗ್ಯ ಆಗ್ತದೆ. 6 ಅಂದ್ರೆ 6 6ಲೆ 36, ಇಲ್ಲಿರೋದು 17 ಅದ. 4 4ಲೆ 16, 4 4ಲೆ 16 ಕೆಲ ಬಂತು 1, 4 4ಲೆ 16 1 17. ಉತ್ತರ ಎಷ್ಟು ಬಂತು? 0 0 0. ಇದೊಂದು ರೀತಿ ಒಳಗೆ ಮಾಡ್ಬೋದು. ಆಮೇಲೆ 576ರ ವರ್ಗಮೂಲ ಬರೋಬ್ಬರಿ ಎಷ್ಟು? 24. ಇದು ಒಂದು ಪದ್ಧತಿ. ಇನ್ನೊಂದು ಪದ್ಧತಿ ಮೇಲೆ ಹೆಂಗೆ ಮಾಡೋದು ಅಂದ್ರೆ 5 ಪದ್ಧತಿ. 576 ನೋಡಿ. 576 2 ಎರಡಲೆ 4, 2 ಎಂಟ್ಲೆ 16, 2 ಎಂಟ್ಲೆ 16. ಮತ್ತೆ 2ಲೆ 2 ಒಂದಲೆ 2 4ಲೆ 8, 2 4ಲೆ 8. ಮತ್ತೆ 2ಲೆ 2 7ಲೆ 14, 2 2ಲೆ. ಮತ್ತೆ 2ಲೆ 2 36ಲೆ. ಮತ್ತೆ 2ಲೆ 2 18ಲೆ. 2 9ಲೆ. 3ಲೆ 3 3ಲೆ. ಆಮೇಲೆ 3ಲೆ 3 1ಲೆ. 2ಕ್ಕೆ 1 ತಕೊಂಡು ಬಿಡಬೇಕು ನೋಡಿ. 2 ಲಾಸ್ಟಕ್ಕೆ 1 ಇತ್ತುಗೋರಿ. ಇನ್ನೊಂದು ಸ್ವಲ್ಪ ಬೇಕಾದ್ರೆ ಮ್ಯಾಲೆ ಕೂತ್ ಮಾಡ್ತೀನಿ. ಯಾಕಂದ್ರೆ ನಿಮಗೆ ತಪ್ಪು ಇದಾಗಬಾರ್ದು, ಚಂದ ಕಾಣಿಸ್ಬೇಕು. ಮತ್ತೊಂದು ಸಲ ಬಿಡಿಸಿದ್ರೆ ನಿಮಗೆ ತಿಳಿತು. 576ರ ವರ್ಗಮೂಲ ಬರೋಬ್ಬರಿ ಎಷ್ಟು ಹಚ್ಕೊಂಡ್ರಿ? 24 ಐತೆ. ಇನ್ನೊಂದು ರೀತಿ ಒಳಗೆ ಹೆಂಗೆ ಮಾಡೋದು? 576ರ 2ರಲ್ಲೇ ನೀವು ಲಸ ತೆಗೆ ಹೆಂಗೆ ಭಾಗಿಸೋಕೆ ಬರ್ರಿ.
ಎರಡಲೆ ಎರಡು ಎರಡಲೆ 4, 2 ಎಂಟ್ಲೆ 16, 2 ಎಂಟ್ಲೆ 16. ಮತ್ತೆ ಎರಡಲೆ 2 ಒಂದಲೆ 2 ನಾಲ್ಕಲೆ 2 ನಾಲ್ಕಲೆ. ಮತ್ತೆ ಎರಡಲೆ 2 ಏಳಲೆ 2 ಎರಡಲೆ. ಮತ್ತೆ ಎರಡಲೆ 2 36ಲೆ 2 18ಲೆ 2 9ಲೆ. ಈಗ ಮತ್ತೆ ಎರಡಲೆ 2 9ಲೆ. ಈಗ 3ಲೆ 3 3ಲೆ ಮತ್ತೆ 3ಲೆ 3 1ಲೆ. ಈಗೇನಾಯ್ತು, ನೀವು ಇದಿಷ್ಟು ತೆಗೆದ್ರೆ ಒಂದು ಬರೋ ತನಕ ನೀವು ಅವಿಭಾಜ್ಯ ಅಂಕೆಗಳಿಂದ ಕನಿಷ್ಠ ರೂಪಕ್ಕೆ ತಂದ್ರಿ, ಒಂದು ಬಂತು. ಈಗ 2ಕ್ಕೆ 1 ತಗೋಬೇಕು. 1 2 ಗುಂಡ್ಲೆ ಮತ್ತೆ 2ಕ್ಕೆ 1 ಮತ್ತೆ 2 ಮತ್ತೆ 2ಕ್ಕೆ 1 ಮತ್ತೆ 2 ಗುಂಡ್ಲೆ. ಈಗ ನೋಡ್ರಿ 1 2 3 2 ಒಂದಲೆ 2 ನಾಲ್ಕಲೆ 2 ನಾಲ್ಕಲೆ 2 72ಲೆ 2 36ಲೆ 2 18ಲೆ 2 9ಲೆ 1 2 3 ಆಮೇಲೆ 3ಲೆ 2 ಆಮೇಲೆ 3ಲೆ 3 3ಲೆ ಮತ್ತೆ 3ಲೆ ಮತ್ತೆ 3 1ಲೆ. ಅದಕ್ಕೆ ಹಂಗೆ ಒಂದು ಅಂಕಿ ಹೆಚ್ಚಿಲ್ಲ ಮಾಡಿ ಇನ್ನೊಂದು ಸಲ ನಾವು 2 ಎರಡಲೆ 2 ಎಂಟ್ಲೆ 16 2 ಎಂಟ್ಲೆ 16 2 ಒಂದಲೆ 2 ನಾಲ್ಕಲೆ 2 ನಾಲ್ಕಲೆ 2 ಏಳಲೆ 14 2 ಎರಡಲೆ 2 36ಲೆ 2 18ಲೆ 2 9ಲೆ 3 3ಲೆ 3 ಒಂದಲೆ. ಈಗ ನಾವೇನು ಮಾಡಬೇಕು, ಒಂದೊಂದು ತಕ್ಕೋಬೇಕು. 2 ಗುಂಪಿಗೆ 1 2 ಗುಂಡ್ಲೆ, ಇಲ್ಲಿ 2 ಗುಂಡ್ಲೆ, ಇಲ್ಲಿ 2 2ಕ್ಕೆ 1. ಇಲ್ಲಿ 3 ಗೋಳು 2 ಅಂದ್ರೆ ಏನು ಮಾಡಬೇಕು, 3 ಗೋಳು 2 ಅಂದ್ರೆ ಏನು ಮಾಡಬೇಕು, 1 3 ತಗೊಂಡು ಬಿಡ್ಬೇಕು. ನೋಡ್ರಿ 1 3 ತಗೊಂಡ್ರಿ ಮಾಡಿರಿ. ನೋಡ್ರಿ ಗುಣಾಕಾರ ಮಾಡಿರಿ. 2 2 4 4 2 8 8 3 24. ನೋಡಿ, ಈ ಪದ್ಧತಿಯನ್ನು ಸುದ್ದಕ್ಕೆ ನಾವು ವರ್ಗಮೂಲ ತೆಗಿಬಹುದು. ತಿಳಿತಲ್ಲ? 576ರ ವರ್ಗಮೂಲ ಬರೋಬ್ಬರಿ 24. ಇದೊಂದು ರೀತಿ. ಇನ್ನು ನಿಮಗೆ ಮತ್ತೊಂದಿಷ್ಟು ಮಾಹಿತಿ ಇದನ್ನ ತಿಳ್ಕೊಂಡು ಅದನ್ನ ಮುಂದಿನ ಲೆಕ್ಕ ಮಾಡಿರಿ, ನೋಡೋಣ. ಮಾಡಿರಿ, ಬರಲಿಲ್ಲ ಅಂದ್ರೆ ಮತ್ತೆ ನಾನು ತಿಳಿಸ್ತಾನೆ. ಈಗ ಭಾಗಾಕಾರ ಕ್ರಮದಾಗೆ ಕಲಿಯಿರಿ. ಇದೊಂದು ಇರಲಿ, ನಿಮಗೆ ಕಲಿಸಿರ್ತಾರತನ. 324ರ ವರ್ಗಮೂಲ 2 ಅಂಕಿಗೆ ಒಂದೊಂದು ಗುಂಪು ಹಾಕೋರಿ, ಬೇಗನೆ ಮುಗಿತದೆ. 1 ಒಂದಲೇ 1 2 2ಲೆ 4 ದೊಡ್ಡದಾಗ್ತದೆ. 1 ಒಂದಲೇ 1 ಆಮೇಲೆ ಏನು ಉಳಿತು, 2 ಉಳಿತು. ಈ 1ಅನ್ನು ಇಲ್ಲಿ ಕೂಡಿಸ್ರಿ. ಎಷ್ಟು ಬಂತು, 2 ಬಂತು. ಈಗ 24 ತಗೋರಿ. ನೋಡ್ರಿ ಲಾಸ್ಟಕ್ಕೆ ಏನಾಗ್ಯದ, 2 ಅದ ಅಂತಂದ್ರೆ ಇದು ನೋಡಿ, ಇಲ್ಲಿ 2 ಇಡ್ರಿ, ಇಲ್ಲಿ 2 ಇಡ್ರಿ. 8 ಎಂಟ್ಲೆ 18 8 ಎಂಟ್ಲೆ 8 2ಲೆ 16 8 ಎಂಟ್ಲೆ 64 ಕೈಲ ಬಂತು 4 8 2ಲೆ 16 1 6 22 ಬರೋಬ್ಬರಿ 0 0 0. ಬರೋಬ್ಬರಿ ಏನಾಯ್ತು, 324ರ ವರ್ಗಮೂಲ ಬರೋಬ್ಬರಿ ಎಷ್ಟು, 18. ನೀವು ಹಿಂಗೂ ಮಾಡ್ಕಿಸನ್ ಕಲಿಬೇಕು. ನೀವು ಇಂಥ ಎಲ್ಲ ಲೆಕ್ಕಗಳನ್ನು ಸರಿಯಾಗಿ ನೋಡ್ರಿ. ವರ್ಗಮೂಲ ಭಾಗಾಕಾರದಾಗ ವರ್ಗಮೂಲೆ ಭಾಳ ಸರಳ. ತಿಳಿತಲ್ಲ? 2 ಅಂಕೆಗಳನ್ನು ಒಮ್ಮೆ ತಗೋಬೇಕು ನೀವು. ನೋಡ್ರಿ, ಇಲ್ಲಿ 1 ಒಂದಲೇ 1 2 ಉಳಿತು. ಒಮ್ಮೆ 24 2 ಇಳಿಸ್ಕೊಂಡ್ರಿ. ಆಮೇಲೆ ಲಾಸ್ಟಕ್ಕೆ 4ರಲ್ಲಿ ಹೆಚ್ಚಿದ್ರೆ ಏನಾಗ್ತದೆ, 4 2ಲೆ 8 ಆಗ್ತದೆ. 8ರಲ್ಲಿ ಹೆಚ್ಚಿದ್ರೆ 8 8ಲೆ 64 8 2ಲೆ 16 22ಕ್ಕಿಂತ ಸಣ್ಣದಾಯ್ತು. ಉತ್ತರ 324ರ ವರ್ಗಮೂಲ 18. ಸರಿಯಾಗಿ ಅರ್ಥ ಮಾಡಿಕೊಂಡು ಹಿಂಗೆ ಭಾಗಾಕಾರ ಕ್ರಿಯೆದೊಳಗೆ ವರ್ಗಮೂಲ ಕಲೀಲಿ, ಭಾಳ ಬರ್ತಾವ. ಇನ್ನೊಂದೆರಡು ಮಾದರಿ ಹಾಕ್ತಂದು ಮುಂದೆ ನೀವು ಸ್ವಂತ ಮಾಡ್ಬೇಕು. ನಾ ತಿಳ್ಸಾಗ ನೀವು ಲಕ್ಷ ಕೊಟ್ಟು ನೋಡ್ಬೇಕು.